ಕರ್ಣ ಅವರದು ಅವರ ಕುಟುಂಬದ ಬೇಡಿಕೆ ಏನಿದೆ ಅಂತಂದ್ರೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಸಹಾಯ ಬೇಡ. ನಮಗೆ ಇಲ್ಲಾಗಿರುವಂತ ಅನ್ಯಾಯ, ನಾನು ಗೋವುಗಳನ್ನ ಇವತ್ತಲ್ಲ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಗೋವುಗಳನ್ನೇ ಸಾಕಿ ಅದರಿಂದ ಬದುಕಿದಂಥವನು. ಅದರಿಂದ ನನಗೆ ಹಣನೂ ಬೇಡ, ಸರ್ಕಾರ ಸಹಾಯನೂ ಬೇಡ. ಆದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಆ ತರದ ಘಟನೆಗಳು ಕರ್ನಾಟಕದಲ್ಲಿ ನಡಿಬಾರದು. ಆ ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಯಾರೋ ಅವರು ಸರ್ಕಾರದ ಸಹಾಯ ಅವ್ರಿಗೇನು ಬೇಕಾಗಿಲ್ಲ. ಅವ್ರ ಸ್ವಂತ ದುಡಿಯುವಂತ ಶಕ್ತಿ ಇದೆ ಅವ್ರಿಗೆ. ನಾವು ಕೂಡ ಈಗ ಹಣ ಕೊಟ್ಟಿರೋದು ಗೋವುಗಳನ್ನ ತೆಗೆದುಕೊಳ್ಳಕ್ಕಲ್ಲ ಕೊಟ್ಟದ್ದು. ಹಸು ಏನಿದೆ ಈಗ, ಹಸು 2 ಹಸುಗಳು ಇನ್ನು ಜೀವನ ಪೂರ್ತಿ ಅದು ಹಾಲು ಕರೆಯುವಂಥದ್ದು ಡೌಟು. ಆ ದೃಷ್ಟಿಯಿಂದ ಜೀವನ ಪೂರ್ತಿ ಅದನ್ನ ಸಾಕುವಂತ ಜವಾಬ್ದಾರಿ ಕರ್ಣನ ಮೇಲೆ ಇದೆ. ಪಾಪ ಬಡವ ಇದ್ದಾನೆ, ಅದಕ್ಕೆ ಅದು ಸಾಕೋ ಅಂಥದಕ್ಕೆ ಆ ಹಸುಗಳು ಗಾಯ ಆಗಿರೋದು, ಹಸುವಿನ ತೊಟ್ಟುಗಳನ್ನ ಕೆಚ್ಚಲನ್ನ ಕಡಿದಿರೋದು, ಇದೆಲ್ಲ ಮೆಡಿಸಿನ್ಸು ಏನೇನು ಬೇಕಾಗಿದೆ ಅದಕ್ಕೆಲ್ಲ ನಾವು 1 ಲಕ್ಷ ರೂಪಾಯಿ ನನ್ನ ಕಡೆಯಿಂದ ನಾನು ಕೊಟ್ಟಿದ್ದೀನಿ. ಆದರೆ ನಮ್ಮ ಡಿಮ್ಯಾಂಡ್ ಏನಿದೆ, ಇದರಲ್ಲಿ ಸರಿಯಾದಂತ ತನಿಖೆ ಆಗಬೇಕು. ಇದನ್ನ ಎಲ್ಲೋ ಒಂದು ಕಡೆ ನೋಡಿ, ನೀವೇ ಯಾರಾದ್ರೂ ಈಗ CT ರವಿಯನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ ತಕ್ಷಣ ಕಬ್ಬನ್ ಗದ್ದೆಯಲ್ಲಿ ಇಡ್ತೀರಾ? ಫಾರೆಸ್ಟ್ ಅಲ್ಲಿ ತಗೊಂಡೋಗಿ ಹಿಡಿತೀರಾ? ಕ್ವಾರಿಯಲ್ಲಿ ತಗೊಂಡೋಗಿ ಹಿಡಿತೀರಾ? ಇವನ್ನ ಅರೆಸ್ಟ್ ಮಾಡ್ತಾರೆ, ಅರ್ಧ ಗಂಟೆಗೆ ತಗೊಂಡೋಗಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ 12 ದಿನ ಜೈಲಿಗೆ ಕಳಿಸ್ಬಿಡ್ತಾರೆ. ಎನ್ಕ್ವೈರಿ ಏನ್ ಮಾಡ್ತಾರೆ ಅವಾಗ? ಈಗ ಬೇರೆಯವ್ರನ್ನೆಲ್ಲರನ್ನು ನೀವು ಈಗ ಏನೇನು ಕೇಸ್ಗಳಾಗಿದೆಯಲ್ಲ, ಬೇರೆ ಬೇರೆ ಕೇಸ್ಗಳಾಗಿದೆ, ಆ ಸಂದರ್ಭದಲ್ಲಿ ಏನು ಅರ್ಜಿಗಳ ಮೇಲೆ ಅರ್ಜಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಕ್ಬಿಟ್ಟು ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಇಲ್ಲಿ ಕೇಳೇ ಇಲ್ಲ. ಪೊಲೀಸ್ ಇಲಾಖೆ ಕಸ್ಟಡಿಗೆ ಕೇಳಬೇಕಾಯ್ತು ಏನು ಅವನ್ನ ತನಿಖೆ ಮಾಡಕ್ಕೆ, ಕಸ್ಟಡಿಗೆ ಕೇಳಿಲ್ಲ. ಅಂದ್ರೆ ಎಷ್ಟು ಜಾಣರಿದ್ದಾರೆ, ಎಷ್ಟು ಜಾಣರು. ನಮ್ಮ ಕಮಿಷನರ್ ಇಲ್ಲೇ ಇದ್ದಾರೆ, ನಮ್ಮ ಹಳೆ ಕಮಿಷನರ್. ಎಷ್ಟು ಜಾಣರಿದ್ದಾರೆ, ಎಷ್ಟು ಜಾಣರಿದ್ದಾರೆ ನೋಡಿ. ಅದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಒಂದು ಪಕ್ಷದ ವೋಟ್ ಬ್ಯಾಂಕ್ ಆಗಿ ಮಾಡಬೇಡಿ. ಇತಿಹಾಸದ ದಾಖಲೆಗಳಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು, ರಾಮಕೃಷ್ಣ ಹೆಗಡೆ ಇದ್ರು, ಕೆಂಗಲ್ ಹನುಮಂತಯ್ಯನವರಿದ್ರು, ಎಂತೆಂಥ ಮುಖ್ಯಮಂತ್ರಿಗಳು ನಾವು ನೋಡಿದಿರಿ. ನೀವು ಕೂಡ ಈ ಕೆಟ್ಟ ಪರಂಪರೆಯನ್ನು ಹಾಕಿ ಹೋಗೋ ಕಾಲದಲ್ಲಿ ನೀವು ಔಟ್ ಗೋಯಿಂಗ್ CM ನೆನ್ನೆನೆ ಹೇಳ್ಬಿಟ್ಟಿದ್ದೀರಾ ನೀವು ಏನಂತ, ತ್ಯಾಗ ಮಾಡಬೇಕು ಅಂತ. ಆ ತ್ಯಾಗ ಮಾಡೋ ಮುಂಚೆ ಈ ಗೋವುಗಳಿಗೋಸ್ಕರ ನಿಮ್ಮ ಒಂಚೂರು ತ್ಯಾಗ ಮಾಡಿ. ಯಾಕಂದ್ರೆ ನಿಮ್ಗೆ ಇಡೀ ಜೀವನ ಹಾಲು ಕೊಟ್ಟಂಥದ್ದು. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೆ ಹೇಗೆ ಹಾಲು ಕೊಟ್ಟರೋ ಹಾಗೇ ರೀತಿ ನಿಮ್ಮ ಜೀವನ ಪೂರ್ತಿ ಹಾಲು ಕೊಟ್ಟಂತ ಒಂದು ಪ್ರಾಣಿ ಇದು ಗೋವು, ದೇವತೆ. ಇದಕ್ಕೆ ಮೋಸ ಮಾಡಿ ಹೋಗ್ಬೇಡಿ. ಹೋಗೋವಾಗ ಎಕ್ಸಿಟ್ ಆಗೋವಾಗ ನ್ಯಾಯ ಕೊಟ್ಟು ಹೋಗಿ ಅಂತೇಳಿ ನಾನು ಮುಖ್ಯಮಂತ್ರಿಗೆ ಆಗ್ರಹವನ್ನ ಮಾಡ್ತಾ ಇದನ್ನು ಹೊರತುಪಡಿಸಿ ನಿನ್ನೆ DK ಶಿವಕುಮಾರ್ ಅಭ್ಯಸಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ನಾವೇ ಬರ್ತೀವಿ, ಆ ತಂತ್ರಗಾರಿಕೆ ಎಲ್ಲ ನಮ್ಗೆ ಗೊತ್ತಿದೆ, ನೀವೆಲ್ಲ ಸಪೋರ್ಟ್ ಆಗಿ ನಿಲ್ಬೇಕು ಅನ್ನೋ ಮತ್ತೆ ಸುರ್ಜೇವಾಲ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಬಗ್ಗೆ ಮಾತಾಡಿ, ನಮ್ಮ ಪಾರ್ಟಿ ಬಗ್ಗೆ ಮಾತಾಡಬೇಡಿ ಅಂತ, ಮತ್ತೆ ಮುಖ್ಯಮಂತ್ರಿಗಳು ತ್ಯಾಗದ ಮಾತಾಡಿದ್ದಾರೆ. ನಾನು ನೆನ್ನೆನೇ ಹೇಳಿದೆ, ಕಾಂಗ್ರೆಸ್ ಅವರು ಒಡೆದ ಮನೆ. ಸಿದ್ದರಾಮಯ್ಯರು DK ಶಿವಕುಮಾರ್ ಹೇಳಿದ್ದಾರೆ ನೆಕ್ಸ್ಟ್ ನಾವೇ ಬರ್ತೀರಿ ಅಂತ. ನೆಕ್ಸ್ಟ್ ಅವರೇ ಬರಂಗಿದ್ರೆ ಈಗ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಸ್ವಾಮಿ? ಕಿತ್ತಾಡಬೇಡಿ, ಬಿಟ್ಬಿಡಿ. ನೆಕ್ಸ್ಟ್ ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ? ಒಡೆದಾಡ್ತಾ ಇದ್ದೀರಲ್ಲ. ನನಗೇನು ಭಯ ಅಂತ ಹೇಳಿದ್ರೆ CM ಕುರ್ಚಿ ಎಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ಬಿಡ್ತಿರೋ ಅಂತ. ಇರೋ 4 ಕಾಲು, ಆ 4 ಕಾಲುನು ಸಿದ್ದರಾಮಯ್ಯ ಒಂದ್ ಕಡೆ, DK ಒಂದ್ ಕಡೆ, ಪರಮೇಶ್ವರ್ ಒಂದ್ ಕಡೆ, ಜಾರಕಿಹೊಳಿ ಕಡೆ 4 ಕಾಲು ಎಳೆದ್ರೆ ಆ CM ಕುರ್ಚಿ ಕಾಲುಗಳು ಹೊರಟೋಗ್ತತೆ. ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತತೆ. ಅದರಿಂದ ನೀವು ಮುಂದೆ ಬರಂಗಿದ್ರೆ ಇವಾಗ ಯಾಕೆ ಜಗಳ ಆಡ್ತಾ ಇದ್ದೀರಾ? ನಿಮ್ ಜಗಳ ಆಡ್ತಾ ಇರೋದ್ರ ಅರ್ಥ ಏನು ಅಂದ್ರೆ ಮುಂದೆ ನಾವು ಬರಲ್ಲ. ಈಗಲೇ ಏನಿದ್ರು ಮುಖ್ಯಮಂತ್ರಿ ಪದವಿಯನ್ನ ಒದ್ದು ಕಿತ್ಕೊಬೇಕು. ನಾನು ಹೇಳಿದ್ದಲ್ಲ, ಅವ್ರು ಹೇಳಿದ್ರು ಒದ್ದು ಕಿತ್ಕೊಂತೀನಿ ಅಂತ. ಒದ್ದು ಕಿತ್ಕೊಂತಾರಷ್ಟೇ. ಅದರಿಂದ ಕಾಂಗ್ರೆಸ್ ಇನ್ನ ಕರ್ನಾಟಕದಲ್ಲಿ ಮುಗಿದ ಕತೆ. ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಜನ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡಲ್ಲ. ಆ ಪರಿಸ್ಥಿತಿ ಹೋಗಿದೆ ಕಾಂಗ್ರೆಸ್. ಬೆಳಗಾವಿ ರಾಜಕಾರಣ ಮತ್ತೆ ಪರಿಣಾಮ ಬೀರುತ್ತಾ? ನಿನ್ನೆ ದಿನ ಸಭೆಯಲ್ಲಿ ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಒಂದು ಮನಸ್ತಾಪ ಜಟಾಪಟಿ ಆಗಿದೆ. ಹಿಂದೆನೂ ಕೂಡ ಬೆಳಗಾವಿಯಲ್ಲೇ ಬೆಳಗಾವಿ ಇಂದನೇ ಶುರುವಾಗಿತ್ತು. ಏನು ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈ ಕಾಂಗ್ರೆಸ್ ಸರ್ಕಾರನೂ ಬೆಳಗಾವಿಯಿಂದನೇ ಮುಳುಗಿ ಸರ್ವನಾಶ ಆಗಿ ಹೊರಟೋತತೆ.